ಸರ್ಕಾರಿ ಜಾಗಗಳಲ್ಲಿ ಸಂಘಟನೆಗಳಿಗೆ ಅವಕಾಶ ಇರಬಾರದು. ಯಾವುದೇ ಸಂಘಟನೆಗಳಾದರೂ ಕೂಡ ಸರ್ಕಾರಿ ಜಾಗಗಳಲ್ಲಿ ಯಾವುದಕ್ಕೂ ಅವಕಾಶವನ್ನ ಕೊಡಬಾರದು. ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸರ್ಕಾರಿ ಜಾಗವನ್ನ ಆರ್ಎಸ್ಎಸ್ ಉಪಯೋಗ ಮಾಡಿಕೊಳ್ಳುವುದು ಸರಿಯಲ್ಲ. ಖಾಸಗಿ ಜಾಗದಲ್ಲಿ ಬೇಕಾದ್ರೆ ಸಮಾವೇಶವನ್ನ ಮಾಡಿಕೊಳ್ಳಿ, ಆದ್ರೆ ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮಗಳನ್ನ ಮಾಡೋದು ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ಸರ್ಕಾರಿ ಶಾಲೆ ಕಾಲೇಜಿನಲ್ಲಿ ಯಾವುದೇ ಕಾರಣಕ್ಕೂ ಅವಕಾಶಗಳನ್ನ ಕೊಡಬಾರದು ಆರ್ಎಸ್ಎಸ್ ನವರಿಗೆ ಅಂತ ಹೇಳ್ಬಿಟ್ಟು ಬೆಂಗಳೂರಿನಲ್ಲಿ ದಿನೇಶ್ ಗುಂಡೂರಾವ್ ಹೇಳ್ತಾ ಇರುವಂಥದ್ದು. ಈಗ ಡೆಲ್ಲಿ ಯೂನಿವರ್ಸಿಟಿ ರಾಜಕೀಯ ಅಲ್ಲ ರೀ, ಈ ಸರ್ಕಾರಿ ಜಾಗಗಳಲ್ಲಿ ರಾಜಕೀಯಕ್ಕೆ ಬಳಕೆ ಆಗಬಾರ್ದು ಅಷ್ಟೇ. ಅದು ರಾಜಕೀಯ. ಸರ್ಕಾರಿ ಕಚೇರಿಗಳಲ್ಲಿ, ಸರ್ಕಾರಿ ಭೂಮಿಯಲ್ಲಿ, ಸರ್ಕಾರಿ ಸಂಸ್ಥೆಗಳಲ್ಲಿ ರಾಜಕೀಯ ಸಂಘಟನೆಗಳಿಗೆ ಅವಕಾಶ ಇರಬಾರ್ದು. ಯಾವುದೇ ರಾಜಕೀಯ ಸಂಘಟನೆ ಅವಕಾಶ ಇರಬಾರ್ದು. ಅದು RSS ಕೂಡ ಒಂದು ರಾಜಕೀಯ ಸಂಘಟನೆ. ಸುಮ್ಮನೆ ಅವ್ರು ಬಹಳ ಬುದ್ಧಿವಂತಿಕೆಯಿಂದ ಏನು ಜನರಿನ ದಡ್ರ. ಹೌದ್ರಿ, ವಿದ್ಯಾಸಂಸ್ಥೆಗಳು NSUI ABVP ಅವರು ವಿದ್ಯಾರ್ಥಿಗಳ ಮಧ್ಯೆ ಹೋಗಿ ಅವ್ರು ಕೆಲಸ ಮಾಡ್ತಾರೆ, ಅದು ಬೇರೆ ವಿಷಯ. ಈಗ ಡೆಲ್ಲಿ ಯೂನಿವರ್ಸಿಟಿ ಎಲೆಕ್ಷನ್ಸ್ ಆಗ್ತದೆ, ಸ್ಟೂಡೆಂಟ್ ಪಾಲಿಟಿಕ್ಸ್ ಇರ್ತದೆ, ಬಟ್ ಅದು ಬೇರೆ. ಅದು ಈಗ ನಾಳೆ ಎಲ್ಲರೂ ಕೂಡ ನಾಳೆ ಸಂಸ್ಥೆಗಳಲ್ಲಿ ನಾನು ಕಾಂಗ್ರೆಸ್ ಅವ್ರು ಹೋಗ್ಬಿಟ್ಟು ಅಲ್ಲೊಂದು ಫಂಕ್ಷನ್ ಮಾಡೋಕ್ಕಾಗ್ತದ? ನನ್ನ ಕಾರ್ಯಕ್ರಮವನ್ನ ನಾವು ಮಾಡೋಕ್ಕಾಗೋದಿಲ್ಲ. ಸೊ ನಾನು ಅದೇ ಹೇಳುವಂಥದ್ದು. ABVP ಆಗಲಿ NSUI ಆಗಲಿ ಹೋಗಿ ಅವರ ಫಂಕ್ಷನ್ಗಳೇ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಮಾಡೋಕ್ಕಾಗಲ್ಲ. ಸ್ಟೂಡೆಂಟ್ಸ್ ವಿಚಾರಕ್ಕೆ ಬಂದಾಗ ಅವ್ರು ಹೋಗಿ ಅಲ್ಲಿ ಇನ್ವಾಲ್ವ್ ಆಗ್ಬೋದು. ಅವ್ರದ್ದೇನಾದ್ರೂ ವೈಯಕ್ತಿಕ NSUI ಸಂಘ ಒಂದು ಸಮಾವೇಶ, ABVP ಸಮಾವೇಶ ಮಾಡಬೇಕು ಅಂತ ಹೇಳಿದ್ರೆ ಅದು ಅವರ ಒಂದು ಬೇರೆ ಸ್ಥಳಗಳಲ್ಲಿ ಮಾಡ್ಬೇಕು. ನೋಡಿ, ಇವತ್ತು ಅತಿ ಹೆಚ್ಚು ಹಣ ಇರುವಂತ ಸಂಸ್ಥೆ RSS. ಅತಿ ಹೆಚ್ಚು ಭೂಮಿ, ಇವತ್ತು ಎಷ್ಟು ಭೂಮಿಗಳು ಅವ್ರ ಕೈಗೆ ಸೇರಿದೆ, ಎಷ್ಟು ದುಡ್ಡು ಅವರಲ್ಲಿದೆ, ಮತ್ತು ಆ ಸಂಘಟನೆ ಈ ದೇಶದ ರಾಜಕಾರಣದಲ್ಲಿ ಯಾವ ದೊಡ್ಡ ಪಾತ್ರ ವಹಿಸಿದೆ, ಅದು ಯಾರು ಕೂಡ ಅಲ್ಲಿಗೆಳೋದಕ್ಕೆ ಸಾಧ್ಯನೇ ಇಲ್ಲ. ಆಯ್ತಾ? ಅದಕ್ಕೋಸ್ಕರ ಅದ್ರ ಬಗ್ಗೆ ಏನ್ ಚರ್ಚೆ ಮಾಡೋದು ಅವಶ್ಯಕತೆ ಇದೆ ಅಂದ್ರೆ, ಇಡೀ ಎಲ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿತ್ತು, ಹಿಂದುತ್ವ ಸಂಘಟನೆಗಳು ಒಪ್ತಾ ಇರಲಿಲ್ಲ. ನಮ್ಮ ಏನು ಸುಧಾರಣೆ ಆಗ್ತಕ್ಕಂಥ ಅಂತರ್ಜಾತಿ ವಿವಾಹಗಳಿಗೆ ಮೊದಲು ಅವರು ಒಪ್ಪೇ ಇರಲಿಲ್ಲ. ಅಂತರ್ಧರ್ಮ ಈಗ ವಿರೋಧ ಮಾಡ್ತಾರಲ್ಲ, ಹಿಂದೆ 1930-40 ಇಸ್ವಿಯಲ್ಲಿ ಅಂತರ್ಜಾತಿ ವಿವಾಹಗಳು ಕೂಡ ಈ ಹಿಂದುತ್ವ ಸಂಘಟನೆಗಳು ವಿರೋಧ ಮಾಡೋದು. ಅವ್ರಿಗೇನಂತ ಹೇಳಿದ್ರೆ, ಈ ಒಂದು ಏನು ಜಾತಿಯ ವ್ಯವಸ್ಥೆ, ಈ ಶ್ರೇಣೀಕೃತ ಸಮಾಜ ಅದೇ ರೀತಿಯಾಗಿ ಇರಬೇಕು ಅಂತ ಇರೋದು ಸಿದ್ಧಾಂತ ಅವ್ರದ್ದು. ಸೊ ಆ ಕಾನ್ಸೆಪ್ಟ್ ಅಲ್ಲಿ ಇರ್ತಕ್ಕಂಥ ಸಂಘಟನೆಗೆ ನಾವು ಅದಕ್ಕೆ ಯಾಕೆ ಕ್ಯಾಬಿನೆಟ್ ಡಿಸಿಷನ್ ಹಾಕ್ಬೇಕು? ಈಗ DK ಶಿವಕುಮಾರ್ ಅವರು RSS ಗೀತೆ ಆಡ್ತಾರೆ, ಅವರೇ ನೋಡಿ, ಅವರು ಹೇಳಿರುವಂತ ಉದ್ದೇಶನೇ ಬೇರೆ. ನನಗೆಲ್ಲ ಗೊತ್ತಿದೆ ಅಂತ ಹೇಳೋದು ಅಷ್ಟೇ. ನಿಮ್ ಇತಿಹಾಸ ಎಲ್ಲ ಗೊತ್ತಿದೆ, ನಿಮ್ಗೆ ಇತಿಹಾಸ ಇದೆ. ಇತಿಹಾಸ ಇಲ್ಲ ಅಂತ ಈಗ ಕಾಂಗ್ರೆಸ್ಗೆ 1885ನೇ ಇಸ್ವಿಯಿಂದ ನಮ್ಮ ಪಕ್ಷ ಇದೆ, ನಮ್ದು ಇತಿಹಾಸ ಇದೆ. RSS ಕೂಡ ಇತಿಹಾಸ ಇದೆ. ಅದು ಇತಿಹಾಸದ ನೋಡಿದ್ರೆ ಗೊತ್ತಾಗ್ತದೆ. ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಅಲ್ಲಿ RSS ಇಲ್ವೇ ಇಲ್ಲ. ಅವರ ಇತಿಹಾಸ ಅವ್ರಿಗೆ ಯಾವುದೇ ರೀತಿಯ ಅವ್ರಿಗೆ ಅದಕ್ಕೋಸ್ಕರ ಸರ್ದಾರ್ ಪಟೇಲ್ ಬೇಕು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬೇಕು, ಭಗತ್ ಸಿಂಗ್ ಬೇಕು. ಯಾಕೆಂತ ಹೇಳಿದ್ರೆ ಅವರಲ್ಲಿ ಯಾರು ಇಲ್ಲ, ಅವರಲ್ಲಿ ಯಾವ ನಾಯಕ ಸಿಗೋದಿಲ್ಲ. ಅದಕ್ಕೆ ಬೇರೆ ಕಡೆ ಹುಡ್ಕೊಂಡು ಅವ್ರನ್ನ ಕರ್ಕೊಂಡ್ಬಂದು ಅದನ್ನೆಲ್ಲ ಕೂಡ ಜನರಿಗೆ, ಅವರೆಲ್ಲರೂ ಕೂಡ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಎಲ್ಲರೂ ಕೂಡ ಈ ಹಿಂದುತ್ವ ಸಿದ್ಧಾಂತದ ವಿರುದ್ಧವಾಗಿದ್ದಂಥವ್ರೆ. ಅಂಬೇಡ್ಕರ್ ಕೂಡ ಸಂಪೂರ್ಣ ವಿರುದ್ಧ ಇದ್ದಂಥವ್ರೆ. ಆದ್ರೆ ಅವ್ರಿಗೆ ಅವ್ರ ಓನ್ ಹೀರೋಸ್ ಇಲ್ಲ ಅಲ್ಲ, ಅದಕ್ಕೆ ಬಾರೋ ಮಾಡ್ತಾರೆ ಹೀರೋಗಳನ್ನ. ಅವ್ರನ್ನ ತಗೊಂಡು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟು ಇವರೇ ದೊಡ್ಡ ಹೀರೋಗಳು ಅಂತ ತೋರಿಸ್ಕೊಳ್ಳೋಕೆ, ನಮ್ಮವರು ಅಂತ ತೋರಿಸ್ಕೊಳ್ಳೋಕೆ